ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಲಿಕ್ವಿಡೇಷನ್ ಆಫ್ ಅ ಕಂಪನಿ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಇದು 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಫಸ್ಟ್ ಕ್ವಶನ್ ಏನು ಅಂದರೆ, ಜ್ಯೋತಿ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ಅ ವಾಲಂಟರಿ ಲಿಕ್ವಿಡೇಷನ್ ಆನ್ 31/3/2022 ಆನ್ ವಿಚ್ ಡೇಟ್ ದ ಪೊಸಿಷನ್ ಆಫ್ ದ ಕಂಪನಿ ವಾಸ್ ಆಸ್ ಫಾಲೋಸ್. ಅಂದರೆ ಜ್ಯೋತಿ ಕಂಪನಿ ಅನ್ನೋರು ವಾಲಂಟರಿ ಲಿಕ್ವಿಡೇಷನ್ನ ತಗೊಳ್ತಾರೆ. ಸೊ ಅವಾಗ ಅವರ ಒಂದು ಪೊಸಿಷನ್ ಹೇಗಿತ್ತು ಅಂದರೆ 2000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಅಂದರೆ 2000 ಪ್ರಿಫರೆನ್ಸ್ ಶೇರ್ಸ್ ಇತ್ತು, ಒಂದು ವ್ಯಾಲ್ಯೂ ಬಂದು ₹10 ಆಗಿತ್ತು. ಮತ್ತು 5000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ₹9 ಪೇಯ್ಡ್. ಅನ್ನೋರ ಒಂದು ಈಕ್ವಿಟಿ ಶೇರ್ಸ್ ಹೇಗಿತ್ತು ಅಂದರೆ ₹10 ಒಂದು ಶೇರ್ ಆಗಿ ಇತ್ತು, ಬಟ್ ಅಲ್ಲಿ ₹9ನ ಪೇ ಮಾಡಿದ್ದಾರೆ, ಇನ್ನೂ ₹1 ರಿಮೈನಿಂಗ್ ಇರುತ್ತೆ. ನೆಕ್ಸ್ಟು 5000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ₹8 ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್. ಅಂದರೆ ₹10 ಶೇರ್ಸಲ್ಲಿ ₹8ನ ಪೇ ಮಾಡಿದ್ದಾರೆ. ಇನ್ನು ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ 18,000. ಕರೆಂಟ್ ಅಸೆಟ್ಸ್ ರಿಯಲೈಸ್ ಬಂದು 10,000. ಇನ್ನು ದ ಲಿಕ್ವಿಡೇಷನ್ ಕಾಲ್ಡ್ ಆನ್ 5000 ಈಕ್ವಿಟಿ ಶೇರ್ಸ್ ಟು ಪೇ ₹1 ವಿಚ್ ವಾಸ್ ಡ್ಯೂಲಿ ಪೇಯ್ಡ್ ಎಕ್ಸೆಪ್ಟ್ 200 ಶೇರ್ಸ್ ವಿಚ್ ವಾಸ್ ಇರ್ರಿಕವಬಲ್. ಅಂದರೆ ಇಲ್ಲಿ ಕಂಪನಿ ಏನು ಮಾಡ್ತಿದ್ದಾರೆ ಅಂದರೆ 5000 ಈಕ್ವಿಟಿ ಶೇರ್ಸ್ನ ಅಮೌಂಟ್ನ ಪೇ ಮಾಡಿ ಅಂತ ಹೇಳಿ ಕರೀತಿದ್ದಾರೆ. ಅಂದರೆ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 5000 ಇದ್ದಾರಲ್ಲ, ಸೊ ಇದರಲ್ಲಿ ₹1ನ ಪೇ ಮಾಡಿ ಅಂತ ಹೇಳಿ ಕಾಲ್ ಮಾಡಿದಾಗ ಆವಾಗ ಎಷ್ಟು ಜನ ಪೇ ಮಾಡಿದ್ದಾರೆ ಅಂದರೆ, ಈ 5000ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೇ ಮಾಡಿದ್ದಾರೆ. ಅಂದರೆ 4800 ಮೆಂಬರ್ಸ್ ಪೇ ಮಾಡಿದ್ದಾರೆ, ಬಟ್ ಈ ಒಂದು 200 ಮೆಂಬರ್ಸ್ ಮಾತ್ರ ಪೇ ಮಾಡಿಲ್ಲ. ಸೊ ಇದನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. 5000 ಇಂಟು 200 ಮಾಡಿದಾಗ ನಮಗೆ 4800 ಬಂದು ಕಾಲ್ಸ್ ಇನ್ ಅರಿಯರ್ಸ್ಗೆ ಅಮೌಂಟ್ ಹೋಗುತ್ತೆ. ನೆಕ್ಸ್ಟು ಕಾಸ್ಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಹಾಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಇನ್ನು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಇಸ್ 12% ಆನ್ ಅಮೌಂಟ್ ರಿಯಲೈಸ್ ಅಥವಾ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆ್ಯಂಡ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇದು 12 ಮಾರ್ಕ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ವರ್ಕಿಂಗ್ ನೋಟ್ ಅನ್ನೋದು ಬರಲ್ಲ. ಇಲ್ಲಿ 12 ಮಾರ್ಕ್ಸಲ್ಲಿ ಹೇಗೆ ಅಂದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದೆ, 4 ಮಾರ್ಕ್ಸ್ ವೀಡಿಯೋದಲ್ಲಿ ಹೇಳಿದೆ. ಏನು ಅಂದರೆ, ಇಲ್ಲಿ ಅಕಸ್ಮಾತ್ ಕ್ವಶನಲ್ಲಿ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ, ನಾವು ರೆಮ್ಯುನರೇಷನ್ ಪೇ ಮಾಡಬೇಕಾದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಆ್ಯಡ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಆ್ಯಡ್ ಮಾಡಬಾರ್ದು ಅಂತ. ಬಟ್ ಇಲ್ಲಿ 12 ಮಾರ್ಕ್ಸಲ್ಲಿ ನಮಗೆ ಮೀನಿಂಗ್ ಏನಿದೆಯೋ ಅದೇ ರೀತಿ ಬರುತ್ತೆ. ಸೊ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀವಿ, ಎಕ್ಸ್ಕ್ಲೂಡಿಂಗ್ ಅಥವಾ ಅದರ್ ದ್ಯಾನ್ ಅಂತ ಕೊಟ್ಟಿದ್ರೆ ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಯಾವ ಥರ ಸ್ಪೆಲ್ ಮಾಡ್ತೀವೋ ಅದೇ ಥರ ನಾವು ತೊಗೋಬೇಕಾಗುತ್ತೆ. ಫಸ್ಟು ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀವಿ, ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಮೈನಸ್ ಮಾಡ್ತೀವಿ. ಈ ಒಂದು ಕ್ವಶನಲ್ಲಿ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ಅಂತ ಏನೂ ಕೊಟ್ಟಿಲ್ಲದ ಇರೋ ರೀಸನಿಂದ ಇದು ಇನ್ಕ್ಲೂಡಿಂಗ್ ಅಂತ ಅರ್ಥ. ಸೊ ಆವಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಆ್ಯಡ್ ಮಾಡ್ತೀವಿ. ಸೊ ನಮಗೆ ಸೊಲ್ಯೂಷನ್ ಮಾಡಿದರೆ ಜ್ಯೋತಿ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಹೆಡ್ಡಿಂಗ್ ಹಾಕ್ಕೊಂಡು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಹಾಕ್ಕೊಂಡು ಅಂತ ಹಾಕ್ತೀವಿ. ಸೊ ಇಲ್ಲಿ ರಿಸಿಪ್ಟ್ಸ್ ಅಮೌಂಟ್, ಪೇಮೆಂಟ್ ಅಮೌಂಟ್ ಅಂತ ಹೇಳಿ 4 ಕಾಲಮ್ಸ್ ಬರುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಏನು ಬರೀಬೇಕು ಅಂದರೆ, ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಏನಾದ್ರು ಇದ್ದರೆ ನಾವು ಅದನ್ನು ಬರೀತಿದ್ದೋ. ಬಟ್ ಈ ಒಂದು ಸಮ್ಮಲ್ಲಿ ಯಾವುದೇ ರೀತಿಯ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು, ಯಾವುದೂ ಇಲ್ಲ. ಸೊ ನಮ್ಗೆ ನೆಕ್ಸ್ಟ್ ಬರೋದು ಯಾವುದು ಅಂದರೆ, ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ನ ಆ್ಯಸ್ ಇಟ್ ಈಸ್ ಹಾಕೊಳ್ತೀವಿ. ಅಂದರೆ ಫಿಕ್ಸ್ಡ್ ಅಸೆಟ್ಸ್ ರಿಯಲೈಸ್ ಅಂತ ಕೊಟ್ಟಿದ್ದಾರಲ್ಲ ಆ ಒಂದು ಅಮೌಂಟ್ನ ಹಾಕ್ತೀವಿ. ಹಾಗೆ ನಮ್ಗೆ ಇನ್ನೊಂದು ಕೊಟ್ಟಿದ್ದಾರೆ ಕರೆಂಟ್ ಅಸೆಟ್ಸ್ ರಿಯಲೈಸ್ ಅಂತ. ಇಲ್ಲಿ 2 ಅಸೆಟ್ಸ್ ಇದೆ. ಸೊ 2 ಅಸೆಟ್ಸ್ ಅಮೌಂಟು ಸಹ ನಾವು ಆ್ಯಸ್ ಇಟ್ ಈಸ್ ಹಾಕೋಬೇಕಾಗುತ್ತೆ. ಇನ್ನು ಕರೆಂಟ್ ಅಸೆಟ್ಸ್ ರಿಯಲೈಸ್ ಬಂದು ₹10,000 ಅಂತ ಅವರೇ ಹೇಳಿದ್ದಾರೆ. ನೆಕ್ಸ್ಟ್ ನಮ್ಗೆ ಅಕಸ್ಮಾತ್ ಕಾಲ್ಸ್ ಇನ್ ಅರಿಯರ್ಸ್ ಏನಾರು ಇದ್ದರೆ ತೊಗೊಳ್ತೀವಿ. ಬಟ್ ಈ ಒಂದು ಕ್ವಶನಲ್ಲೂ ಕೂಡ ಕಾಲ್ಸ್ ಇನ್ ಅರಿಯರ್ಸ್ ಇದೆ. ಹೇಗೆ ಅಂದರೆ, ಇಲ್ಲಿ ಕ್ವಶನಲ್ಲಿ 5000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರಿದ್ದಾರೋ ಅವ್ರಿಗೆ ₹1 ಪೇ ಮಾಡಿ ಅಂತ ಹೇಳಿ ಕಾಲ್ ಫರ್ ಬಂದಿರುತ್ತೆ. ಸೊ ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ 4800 ಮೆಂಬರ್ಸ್ ಮಾತ್ರ ಪೇ ಮಾಡಿರ್ತಾರೆ, ಇನ್ನು 200 ಮೆಂಬರ್ಸ್ ಪೇ ಮಾಡಿರಲ್ವಲ್ಲ. ಸೊ ಅವಾಗ ನಾವು ಏನು ಮಾಡ್ತೀವಿ ಅಂದರೆ 5000 ಮೈನಸ್ 2000. ಸೊ ಇಲ್ಲಿ ಎಷ್ಟು ಶೇರ್ಸ್ ವ್ಯಾಲ್ಯೂ ಅಂತ ಹೇಳಿ ಫಸ್ಟ್ ಬರ್ಕೊಳ್ತೀವಿ. ಫಸ್ಟ್ 5000 ಆ್ಯಸ್ ಇಟ್ ಈಸ್ ಬರಿತೀವಿ. ಇನ್ನು ರಿಮೈನಿಂಗ್
200 ಶೇರ್ಸ್ ಹೋಲ್ಡರ್ಸ್ ಮಾತ್ರ ಅಮೌಂಟ್ನ ಪೇ ಮಾಡಿಲ್ವಲ್ಲ, -200 ಮಾಡಿದಾಗ ನಮಗೆ 4800 ಬರುತ್ತೆ. 4800 ಮೆಂಬರ್ಸು 1 ರೂಪಿ ಆಗಿ ಪೇ ಮಾಡ್ತಿದ್ದಾರೆ. ಸೊ ಇಂಟು 1 ಮಾಡಿದಾಗ ನಮಗೆ 4800 ಬರುತ್ತೆ. ಸೊ ಆ್ಯಸ್ ಇಟ್ ಈಸ್ ಇದನ್ನು ಹಾಕ್ತೀವಿ. ಸೊ ನೆಕ್ಸ್ಟ್ ನಾವು ಬಂದರೆ ಇಲ್ಲಿ ಫಸ್ಟ್ ನಮಗೆ ಫಾರ್ಮೆಟ್ ಪ್ರಕಾರ ಬರೋದು ಯಾವುದು ಅಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ 1000 ರೂಪೀಸ್ ಬರಿತೀವಿ. ಇನ್ನು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು ಅವರೇ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ. ಸೊ ಇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಸೊ ಈ ಒಂದು ಅಮೌಂಟ್ನು ಕೂಡ ಆ್ಯಸ್ ಇಟ್ ಈಸ್ ಬರಿತೀವಿ, 1650 ಬರಿತೀವಿ. ನೆಕ್ಸ್ಟ್ ನಾವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಪೇ ಮಾಡಬೇಕು. ನಾವು 4 ಮಾರ್ಕ್ಸಲ್ಲಿ ಏನು ಮಾಡ್ತಿದ್ದೋ ಅಂದರೆ ಇದನ್ನು ವರ್ಕಿಂಗ್ ನೋಟ್ ಮಾಡ್ತಿದ್ದೋ, ಬಟ್ ಇಲ್ಲಿ ವರ್ಕಿಂಗ್ ನೋಟ್ ಇಲ್ಲ, ಇದು ಆ್ಯಸ್ ಇಟ್ ಈಸ್ ಬರಿಬೋದು. ಸೊ ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬಂದು ನಮಗೇನಂತ ಕೊಟ್ಟಿದ್ದಾರೆ ಅಂದರೆ 12% ಆನ್ ಅಮೌಂಟ್ ರಿಯಲೈಸ್ಡ್ ಆ್ಯಂಡ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆ್ಯಂಡ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಟ್ಟಿರೋ ಒಂದು ಅಮೌಂಟ್ ಬೇಸಿಸ್ ಮೇಲೆ 12% ಮಾಡಿ ಅಂತ ಹೇಳಿ ನಮಗೆ ಕೊಟ್ಟಿರೋದು. ಸೊ ಇಲ್ಲಿ ಫಸ್ಟ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಬಂದು 1000 ರೂಪೀಸ್. ಸೊ 1000 ರೂಪೀಸ್ನ ಆ್ಯಸ್ ಇಟ್ ಈಸ್ ಬರಿತೀವಿ. ಇನ್ನು ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿ ಕ್ವಶನಲ್ಲೇ ಕೊಟ್ಟಿದ್ದಾರೆ, 6000 ಅಂತ. ಆ್ಯಸ್ ಇಟ್ ಈಸ್ 6000 ಅಂತ ಬರಿತೀವಿ. ಪ್ಲಸ್ 1000 ಹೇಗೆ ಬಂತು ಅಂದರೆ ನಾನು ಆಗಲೇ ಹೇಳಿದ್ದೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪ್ಲಸ್ 1000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟು. ಯಾಕೆ ಅಂದರೆ ಕ್ವಶನಲ್ಲಿ ಏನು ಕೂಡ ಇಲ್ಲ, ಅದರ್ ದ್ಯಾನ್ ದಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಥವಾ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಏನೂ ಇಲ್ಲ. ಸೊ ಇಲ್ಲಿ 12 ಮಾರ್ಕ್ಸಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಇನ್ಕ್ಲೂಡಿಂಗ್ ಅಂತ ಅರ್ಥ. ಸೊ 12 ಮಾರ್ಕ್ಸಲ್ಲಿ ಇನ್ಕ್ಲೂಡಿಂಗ್ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ತೊಗೋಬೇಕು ಅಂತ ಅರ್ಥ. ಸೊ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ತೊಗೊಳ್ತೀವಿ. ಪ್ಲಸ್ 1000 ಮಾಡಿದಾಗ 8000 ಬರುತ್ತೆ. ಸೊ 8000 ಮೇಲೆ ನಾವು 12%ನ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 8000 ಇಂಟು 12%, ಇಲ್ಲಿ 12/100 ಹಾಕ್ಕೊಳ್ತೀವಿ ನಾವು. 12/100 ಹಾಕ್ಕೊಂಡಾಗ ನಮಗೆ ಇಲ್ಲಿ 8000 ಇಂಟು 12% ಮಾಡಿದಾಗ ನಮಗೆ 960 ಬರುತ್ತೆ. ಸೊ ಇಲ್ಲಿ 112 ಅಂತ ಕೊಟ್ಟಿದ್ರೆ ಅಥವಾ 2% ಅಂತ ಕೊಟ್ಟಿದ್ರೆ 102 ಅಂತ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಸ್ ಇಟ್ ಈಸ್ 12% ಹಾಕ್ತೀವಿ. ನೆಕ್ಸ್ಟ್ ಫಾರ್ಮೇಟ್ ಪ್ರಕಾರ ಬರೋದು ಡಿಬೆಂಚರ್. ನಮ್ಮ ಕ್ವಶನಲ್ಲಿ ಡಿಬೆಂಚರ್ಸ್ ಅಂತ ಏನೂ ಇಲ್ಲ, ಸೊ ಅದನ್ನು ನಿಲ್ಲ ಹಾಕ್ತೀವಿ. ನೆಕ್ಸ್ಟ್ ನಾವು ಕೊಡೋದು ಯಾರಿಗೆ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಅಮೌಂಟ್ ಕೊಡ್ತೀನಿ, ಆ್ಯಸ್ ಇಟ್ ಈಸ್ ಅಮೌಂಟ್ನ ಹಾಕ್ತೀವಿ. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ನ ಹಾಕ್ತೀವಿ. ಸೊ ನೋಡಿ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟ್ ಬಂದು 1000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಬಂದು 6000. ಈ 12 ಮಾರ್ಕ್ಸಲ್ಲಿ ಇನ್ಕ್ಲೂಡ್ ಆಗೋ ಪಾಯಿಂಟ್ ಯಾವುದು ಅಂದರೆ ಇದೆ, ಶೇರ್ ಹೋಲ್ಡರ್ಸ್ ಪಾಯಿಂಟ್ ಒಂದೇ ಇನ್ಕ್ಲೂಡ್ ಆಗೋದು. 4 ಮಾರ್ಕ್ಸಲ್ಲಿ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತಿತ್ತು, ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಮೌಂಟ್ ಬಂದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ನಮಗೆ ಶೇರ್ ಹೋಲ್ಡರ್ಸಲ್ಲಿ 2 ಟೈಪ್ಸ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಒಂದು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಇನ್ನೊಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ನಾವು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಅವರ ಒಂದು ಕ್ಯಾಪಿಟಲ್ ವಿತ್ ಅಮೌಂಟ್ ಇಂಟ್ರೆಸ್ಟ್ನ ಪೇ ಮಾಡ್ತೀವಿ. ಬಟ್ ಈ ಒಂದು ಕ್ವಶನಲ್ಲಿ ನಮಗೆ ಇಂಟ್ರೆಸ್ಟ್ ಡ್ಯೂ ಅಂತ ಏನೂ ಕೊಟ್ಟಿಲ್ಲ. ಸೊ ನಾವು ಬರೀ ಕ್ಯಾಪಿಟಲ್ ಅಮೌಂಟ್ನ ಪೇ ಮಾಡ್ತೀವಿ. ಕ್ಯಾಪಿಟಲ್ ಅಮೌಂಟ್ ಬಂದು 2000 ಇಂಟು 10 ಮಾಡಿದಾಗ ನಮಗೆ 20,000 ರೂಪೀಸ್ ಕ್ಯಾಪಿಟಲ್ ಅಮೌಂಟ್ ಬರುತ್ತೆ. ಸೊ ನೋಡಿ ಇಲ್ಲಿ 2000 ಇಂಟು 10 ಮಾಡಿದಾಗ ನಮಗೆ 20,000 ರೂಪೀಸ್ ಕ್ಯಾಪಿಟಲ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಬಿ ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಹೇಗೆ ಪೇ ಮಾಡ್ತೀವಿ ಅಂದರೆ ಫಸ್ಟು ರಿಸಿಪ್ಟ್ಸ್ ಏನಿದೆ, ಇಷ್ಟು ಕೂಡ ರಿಸಿಪ್ಟ್ಸ್ನ ಆ್ಯಡ್ ಮಾಡಿದಾಗ ನಮಗೆ 32,800 ರೂಪೀಸ್ ಬರುತ್ತೆ. 32,800ಇಂದ ಟೋಟಲ್ ಪೇಮೆಂಟ್ಸ್ನ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ನಮಗೆ ಇದೇ ಬ್ಯಾಲೆನ್ಸಿಂಗ್ ಫಿಗರ್ ಬರೋದು 12 ಮಾರ್ಕ್ಸಲ್ಲಿ. ಆವಾಗ ನಮಗೆ 2190 ರೂಪೀಸ್ ಬರುತ್ತೆ. 2190 ನಮ್ಗೆ ಇಲ್ಲೇ ಫೈನಲ್ ಆಗುತ್ತೆ. ಬಟ್ ನಾವು 12 ಮಾರ್ಕ್ಸಲ್ಲಿ ಎಷ್ಟು ಶೇರ್ಸ್ ಅಂತ ಹೇಳಿ ಕಂಡುಹಿಡಿಬೇಕಾಗುತ್ತೆ. ಸೊ ನೋಡಿ, ಶೇರ್ಸ್ನ ಕಂಡುಹಿಡಿಬೇಕಾದ್ರೆ ಇಲ್ಲೇ ನಾವು ಆನ್ಸರ್ನ ಬರೀಬೇಕು, ಬಟ್ ನಾನು ಇಲ್ಲಿ ಬರೀತಾ ಹೋಗಿದ್ದೀನಿ. ಸೊ ನೋಡಿ, ಇಲ್ಲಿ 2190 ಇದೆಯಲ್ಲ, ಸೊ ಆ್ಯಸ್ ಇಟ್ ಈಸ್ ಅಮೌಂಟ್ನ ಹಾಕ್ತೀವಿ. ಡಿವೈಡೆಡ್ ಬೈ ಎಷ್ಟು ಶೇರ್ಸ್ ಇದೆ ಅಂತ ಹೇಳಿ ಶೇರ್ಸ್ ವ್ಯಾಲ್ಯೂ ಹಾಕೊಳ್ತೀವಿ. ನೋಡಿ, ಇಲ್ಲಿ ನಮ್ಮ ಹತ್ರ ಇವಾಗ 2 ಶೇರ್ಸ್ ಇದೆ, ಒಂದು ಎ ಈಕ್ವಿಟಿ ಶೇರ್, ಇನ್ನೊಂದು ಬಿ ಈಕ್ವಿಟಿ ಶೇರ್. 2 ಈಕ್ವಿಟಿ ಶೇರ್ಸ್ನ ಕೌಂಟ್ ಮಾಡಿದ್ರೆ ನಮಗೆ 10,000 ಈಕ್ವಿಟಿ ಶೇರ್ ಸಿಗುತ್ತೆ. 10,000ಅಲ್ಲಿ ನಮಗೆ 200 ಮೆಂಬರ್ಸ್ ಮಾತ್ರ ಅಮೌಂಟ್ನ ಪೇ ಮಾಡಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಇವ್ರಿಗೆ ನಾವು ಇಲ್ಲಿ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇರಲ್ವಲ್ಲ. ಸೊ ನೋಡಿ, ಇಲ್ಲಿ 2190 ಡಿವೈಡೆಡ್ ಬೈ 9,800. 9,800 ಹೇಗೆ ಬಂತು ಅಂದರೆ ಎ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 5,000 ಪ್ಲಸ್ ಬಿ ಈಕ್ವಿಟಿ ಶೇರ್ಸ್ ಬಂದು 5,000 ಈಸ್ ಈಕ್ವಲ್ಸ್ ಟು 10,000. 10,000ಅಲ್ಲಿ 200 ಮೆಂಬರ್ಸ್ ಅಮೌಂಟ್ನ ಪೇ ಮಾಡಿಲ್ಲ. ಸೊ 10,000 ಮೈನಸ್ 200 ಮಾಡಿದಾಗ ನಮಗೆ 9,800 ಬರುತ್ತೆ. ಈ 2 ಡಿವೈಡ್ ಮಾಡಿದಾಗ 0.22 ಪರ್ ಶೇರ್, ಒಂದು ಶೇರ್ ವ್ಯಾಲ್ಯೂ ಬಂದು 0.22 ಪರ್ ಶೇರ್ ಅಂತ ಹೇಳಿ ಇಷ್ಟನ್ನು ನಾವು ಕಂಡುಹಿಡಿದ್ರೆ ನಮಗೆ 12 ಮಾರ್ಕ್ಸ್ ಸಿಗುತ್ತೆ.
ಸೊ ಇಷ್ಟು ಕೂಡ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ಆಗಿದೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.